ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮಾರುತಿ ರಿಯಲ್ ಎಸ್ಟೇಟ್ ಫ್ರೆಂಡ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದು 4 to 5 years ಓಲ್ಡ್ ಬಿಲ್ಡಿಂಗ್ನ ನಾನು ನಿಮಗೆ ತೋರಿಸ್ತೀನಿ. ಈ ಬಿಲ್ಡಿಂಗ್ ಬಂದ್ಬಿಟ್ಟು ಮೇನ್ ಪ್ಲೇಸ್ ಎಲ್ಲಿ ಅಂದರೆ ಸುಂಕದ ಕಟ್ಟೆಯಲ್ಲಿ ಈ ಒಂದು ಬಿಲ್ಡಿಂಗ್ ಬರುತ್ತೆ. ಈ ಸುಂಕದ ಕಟ್ಟೆ ಎಲ್ಲೆಲ್ಲಿ ಬರುತ್ತೆ ಅಂದರೆ ಆಲ್ಮೋಸ್ಟ್ ಈ ನಾರ್ತ್ ಬೆಂಗಳೂರವ್ರಿಗೆ ಪಕ್ಕ ಗೊತ್ತಿರುತ್ತೆ. ಇದು ಹೆಗ್ನಳ್ಳಿ, ಪೀಣ್ಯ ಸೆಕೆಂಡ್ ಸ್ಟೇಜು, ಏರೋಹಳ್ಳಿ, ಅಂಜನಾನಗರ, ಬ್ಯಾಡ್ರಳ್ಳಿ ಈ ಎಲ್ಲ ಪ್ಲೇಸಸ್ಗೆ ಈ ಒಂದು ಸುಂಕದ ಕಟ್ಟೆ ನಿಯರೆಸ್ಟ್ ಇದೆ. ಸೊ ಬನ್ನಿ ನೋಡಿ, ಈಗ ನಾನು ತೋರಿಸ್ತೀನಲ್ಲ ಇದೇ ಬಿಲ್ಡಿಂಗು ಈಗ ಸೇಲ್ಗಿರೋದು. ಇದು ಮೆಜರ್ಮೆಂಟ್ ಬಂದ್ಬಿಟ್ಟು 1540 600 ಅಡಿ ಬರುತ್ತೆ. ಸೊ ನಿಮಗೆ ಗ್ರೌಂಡ್ ಫ್ಲೋರಲ್ಲಿ ಒಂದು ಸಿಂಗಲ್ BHK ಬರುತ್ತೆ, ಫಸ್ಟ್ ಫ್ಲೋರಲ್ಲಿ 2 BHK, ಸೆಕೆಂಡ್ ಫ್ಲೋರಲ್ಲಿ ಒಂದು ರೂಮು ಪ್ಲಸ್ ಒಂದು ಸಿಂಗಲ್ BHK. ಸೊ ನಿಮಗೆ ಇದು ವೆಸ್ಟ್ ಫೇಸ್ ಸೈಟು, ನಾರ್ತ್ ಡೋರು ಅವೈಲೇಬಲ್ ಇದೆ. ಈ ಒಂದು ಬಿಲ್ಡಿಂಗಲ್ಲಿ ವೆಸ್ಟ್ ಫೇಸ್ ಸೈಟು, ನಾರ್ತ್ ಡೋರು ಅವೈಲೇಬಲ್ ಇದೆ. ಸೊ ಇಲ್ಲಿ ಓನರ್ ಇದ್ಕೊಂಡು ನಿಮಗೆ ಅಲ್ಲಿ ಒಂದು 15,000 ರೂಪಾಯಿ ಓನರ್ ಇದ್ಕೊಂಡು ಒಂದು 15,000 ರೂಪಾಯಿ ರೆಂಟೆಡ್ ಇನ್ಕಮ್ ಕೂಡ ಈ ಒಂದು ಬಿಲ್ಡಿಂಗಲ್ಲಿ ಅವೈಲೇಬಲ್ ಇದೆ. ಓನರ್ ಇಲ್ದಲೇ ಬರೀ ರೆಂಟೆಡ್ಗೆ ಬಿಡ್ತೀನಿ ಅಂದರೆ 100% ಆಗಿ ಈ ಒಂದು ಬಿಲ್ಡಿಂಗಿಂದ ಒಂದು 25,000 ರೂಪಾಯಿ ರೆಂಟೆಡ್ ಇನ್ಕಮ್ಮು ಈ ಒಂದು ಮನೆಯಿಂದ ನಿಮಗೆ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ನೋಡಿ, ನಾನು ಈಗ ಮನೆ ಮುಂದೆ ರೋಡ್ ತೋರಿಸಿದ್ದೀನಿ, ಆಮೇಲೆ ಬಿಲ್ಡಿಂಗ್ ಫ್ರಂಟ್ ತೋರಿಸಿದ್ದೀನಿ. ಈಗ ಒಳಗಡೆ ಪಾರ್ಕಿಂಗ್ ಹೋಗ್ತಾ ಇದ್ದೀನಿ. ಪಾರ್ಕಿಂಗಲ್ಲಿ ನೀವು ಆರಾಮ್ಸೆ ಒಂದು 2 ಗೇಟ್ ಕೊಟ್ಟಿದ್ದಾರೆ. ಒಂದು ಮ್ಯಾನ್ ಎಂಟ್ರಿಗೆ, ಒಂದು ಪಾರ್ಕಿಂಗ್ಗೆ ಅಂದರೆ ಕಾರ್ ನಿಲ್ಸೋಕ್ಕೆ ಅಂತ ಗೇಟ್ ಕೊಟ್ಟಿದ್ದಾರೆ. ಸೊ ನೋಡಿ, ಗೇಟ್ ಪಕ್ಕದಲ್ಲೇ ಒಂದು ಬಾತ್ರೂಮ್ ಕೂಡ ಅವೈಲೇಬಲ್ ಇದೆ. ಮ್ಯಾನ್ ಎಂಟ್ರಿ ಇದೆಯಲ್ಲ, ಅಲ್ಲಿ ಗೇಟ್ ಪಕ್ಕದಲ್ಲೇ ಒಂದು ಬಾತ್ರೂಮ್ ಕೂಡ ಅವೈಲೇಬಲ್ ಇದೆ. ಆಮೇಲೆ ಆ ಕಡೆ ಕಾರ್ ಪಾರ್ಕಿಂಗ್, ಒಂದು ಸ್ವಿಫ್ಟ್ ಕಾರ್ನ ನಿಲ್ಸ್ಕೊಬೋದು. ಒಂದು ಚಿಕ್ಕ ಕಾರ್, ಒಂದು 10 ಅಡಿ ಕಾರ್ ಯಾವ್ದು ಬರುತ್ತೋ ಅಂಥ ಕಾರ್ಗಳನ್ನ ನೀವು ಆ ಪಾರ್ಕಿಂಗಲ್ಲಿ ಆರಾಮ್ಸೆ ನಿಲ್ಸ್ಕೊಬೋದು. ನೋಡಿ, ಓನರ್ ಆಲ್ರೆಡಿ ಒಂದು ಪಾರ್ಕಿಂಗ್ ಮಾಡಿರೋ ನಾನು ಜಾಗ ತೋರಿಸ್ತಾ ಇದ್ದೀನಿ, ಕಾರು ತೋರಿಸ್ತಾ ಇದ್ದೀನಿ. ಆರಾಮ್ಸೆ ಈ ಟೈಪ್ ಕಾರ್ನ ನೀವು ಪಾರ್ಕ್ ಮಾಡ್ಕೊಬೋದು. ಫ್ರೆಂಡ್ಸ್, ಇದು ಬಿ ಖಾತಾ ಪ್ರಾಪರ್ಟಿ ಆಗಿರುತ್ತೆ, ಕನ್ವರ್ಷನ್ ಲ್ಯಾಂಡ್ ಆಗಿರುತ್ತೆ. ಇಲ್ಲಿ ಈ ಲ್ಯಾಂಡು ಬಂದ್ಬಿಟ್ಟು ಕನ್ವರ್ಷನ್ ಆಗಿದೆ, ಆಮೇಲೆ ಬಿ ಖಾತಾ ಪ್ರಾಪರ್ಟಿ ಆಗಿರುತ್ತೆ. ನೆಕ್ಸ್ಟ್ ನೀವು ಇವಾಗ ಯಾರು ಬಂದು ವಿಸಿಟ್ ಮಾಡಿ ಇದನ್ನ ತೊಗೊತೀನಿ ಅಂತ ಹೋದಾಗ ಇವರು ಈ ಖಾತಾ ಮಾಡಿಕೊಟ್ಟು ನಿಮಗೆ ಸೇಲ್ ಮಾಡಬೇಕಾಗಿ, ಈಗ ಅಟ್ ಪ್ರೆಸೆಂಟ್ ಈ ಥರ ಮಾಡಬೇಕಾಗಿರುತ್ತೆ. ಹಂಗಾಗಿ ಅವರು ಈ ಖಾತಾ ಮಾಡಿ ನಿಮಗೆ ಅದನ್ನು ನೆಕ್ಸ್ಟ್ ಸೇಲ್ ಮಾಡಿಕೊಡ್ತಾರೆ. ಯಾಕಂದರೆ ಈಗಿನ ಗೌರ್ಮೆಂಟ್ ಆರ್ಡ್ರ್ ಪ್ರಕಾರ ಯಾರ್ದು ಈ ಖಾತಾ ಇರುತ್ತೋ ಅವರು ಮಾತ್ರ ನೀವು ನೆಕ್ಸ್ಟ್ ಸೇಲ್ ಮಾಡ್ಬೋದು, ರಿಜಿಸ್ಟರ್ ಮಾಡ್ಬೋದು. ಹಂಗಾಗಿ ಅವರು ಇದು ಬಿ ಖಾತಾ ಪ್ರಾಪರ್ಟಿ ಆಗಿದ್ದರಿಂದ ಅವರು ಈ ಖಾತಾ ಮಾಡಿಸ್ಕೊಂಡು ಆಮೇಲೆ ನಿಮಗೆ ಇದನ್ನು ರಿಜಿಸ್ಟರ್ ಮಾಡಿಕೊಡ್ತಾರೆ. ಆವಾಗ ನಿಮಗೂ ರಿಜಿಸ್ಟ್ರು ಆಗುತ್ತೆ. ಸೊ ನೋಡಿ, ಸೆಟ್ ಬ್ಯಾಕ್ ಕೂಡ ತೋರಿಸ್ತೀನಿ. ಸೆಟ್ ಬ್ಯಾಕು ನಿಮಗೆ 1 ಅಡಿ ಸೆಟ್ ಬ್ಯಾಕ್ ಕೊಟ್ಟಿದ್ದಾರೆ. ಬ್ಯಾಕಲ್ಲಿ ಫುಲ್ಲು ವಾಲ್ ಟೈಲ್ಸು ಅಪ್ ಟು ರೂಫ್ವರೆಗೂ ಕೊಟ್ಟಿದ್ದಾರೆ, ವಾಲ್ ಟೈಲ್ಸ್ ಬಂದ್ಬಿಟ್ಟು. ಸೊ ಇದು ಏನು ಪಾರ್ಕಿಂಗ್ ಟೈಲ್ಸ್ ಕೂಡ ಚೆನ್ನಾಗಿದೆ. ಆಮೇಲೆ ಇಲ್ಲಿ ನೋಡಿ, ಸಂಪು ದೇವ್ರ ಮೂಲೆಯಲ್ಲಿ ಸಂಪನ್ನ ಪ್ರೊವೈಡ್ ಮಾಡಿದ್ದಾರೆ. ಸೊ ಇಲ್ಲಿ ಯಾರು ಬಾಡಿಗೆಗಿದ್ದವರು ಆಲ್ರೆಡಿ ಕೆಲಸಕ್ಕೆ ಹೋಗಿದ್ರು. ಸೊ ಹಂಗಾಗಿ ನಾನು ಜಸ್ಟ್ ಮನೆ ತೋರಿಸ್ತಾ ಇದ್ದೀನಿ. ಇಲ್ಲಿ ನಿಮಗೆ ಇದು ಸಿಂಗಲ್ BHK ಮನೆ. ಈ ಒಂದು ಮನೆ ಬಂದ್ಬಿಟ್ಟು ಸಿಂಗಲ್ BHK. ಇಲ್ಲಿ ಅವರು ಈ ಒಂದು ಮನೆನ ಲೀಸಿಗೆ ಕೊಟ್ಟಿರ್ಬೋದು. ಸೊ ನೀವು ಒಂದ್ಸರಿ ವಿಸಿಟ್ ಮಾಡೋಕ್ಕೆ ಬಂದಾಗ ಅದನ್ನು ಬೇಕಾದ್ರೆ ಕನ್ಫರ್ಮ್ ಮಾಡ್ಕೊಬೋದು, ಲೀಸಿಗೆ ಕೊಟ್ಟಿದ್ದಾರಾ, ಬಾಡಿಗೆ ಕೊಟ್ಟಿದ್ದಾರಾ ಅಂತ. ನೀವು ಬಾಡಿಗೆಗೆ ಅಂತ ಹೋದರೆ ಈ ಏರಿಯಾದಲ್ಲಿ ನಿಮಗೆ ಈ ಬಾಡಿಗೆಗೆ ಅಂತ ಹೋದರೆ ಒಂದು ಸಿಂಗಲ್ BHK ಮಿನಿಮಮ್ 6,000 ಅಂತೂ ಇಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ನೋಡಿ, ಈ ಕಡೆಯಿಂದ ಪಾರ್ಕಿಂಗ್ ತೋರಿಸ್ತಾ ಇದ್ದೀನಿ. ಬನ್ನಿ ನೆಕ್ಸ್ಟ್ ಫಸ್ಟ್ ಫ್ಲೋರಲ್ಲಿ ಓನರ್ ಇದ್ದಾರೆ. ಆ ಓನರ್ ಇರೋ ಮನೆ ಬಂದ್ಬಿಟ್ಟು 2 BHK ಮನೆ ವಿತ್ ಇಂಟೀರಿಯರ್ ಎಲ್ಲ ಮಾಡಿದ್ದಾರೆ. ಪ್ಲಸ್ ಇಲ್ಲಿ ಕ್ಯಾಮ್ರಾ ಇದನ್ನು ಫೆಸಿಲಿಟಿನೂ ಕೊಟ್ಟಿದ್ದಾರೆ. CCTV ಕೂಡ ಅವರು ಪ್ರೊವೈಡ್ ಮಾಡಿದ್ದಾರೆ. ನೋಡಿ, ನಿಮಗೆ 2.5 ಫೀಟ್ ಸ್ಟೇರ್ ಕೇಸ್ ಕೊಟ್ಟಿದ್ದಾರೆ. 2 ಕಡೆ ನೀವು 2 ಸ್ಟೇರ್ ಕೇಸ್ನ ನೀವು ತೊಗೊಂಡ್ರೆ 5 ಫೀಟ್ ಜಾಗ ಇಲ್ಲಿ ತೊಗೊಂಡಿದ್ದಾರೆ. ನೆಕ್ಸ್ಟ್ ಬನ್ನಿ ನೋಡಿ, ಇವ್ರಿಗೆ ಓನರಿಗೆ ಅಂತ ಮನೆಗೆ ಒಂದು ಸೇಫ್ಟಿ ಗೇಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ.
ಇಲ್ಲಿ ಕಾವೇರಿ ವಾಟರ್ ಕನೆಕ್ಷನ್ ಇದೆ ಫ್ರೆಂಡ್ಸ್, ಇಲ್ಲಿ ಕಾವೇರಿ ವಾಟರ್ ಕನೆಕ್ಷನ್ ಇದೆ. ಸೊ ನೀರಿಗೆ ಏನು ಇಶ್ಯೂಸ್ ಇಲ್ಲ, ಆಲ್ಮೋಸ್ಟ್ ಒಂದು 2 ಡೇಸ್ಗೆ ಒಂದ್ಸರಿ ಇಲ್ಲಿ ಬಿಡ್ತಾರೆ ಅನಿಸುತ್ತೆ. ಸೊ ಏನು ವಾಟರ್ ಬಿಲ್ ಬರುತ್ತೋ ಅದನ್ನು 3 ಮನೆಗೂ ಶೇರ್ ಮಾಡಿ ಅದನ್ನು ಬಿಲ್ನ ಪೇ ಮಾಡ್ತಾರೆ. ಇವ್ರದ್ದು ಓನರ್ದು ಒಂದು ಸ್ವಲ್ಪ ಐಟಮ್ಸ್ ಎಲ್ಲ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಇಲ್ಲಿ ನಿಮಗೆ ಈ ಮನೆ ನೋಡೋಕ್ಕೆ ಒಂದು ಸ್ವಲ್ಪ ಇಕ್ಕಟ್ಟು ಅನಿಸ್ಬೋದು. ಆದರೆ ಯಾರ್ದು ಸಿಂಪಲ್ಲಾಗಿ ಇರಬೇಕು, ಸಿಂಪಲ್ ಐಟಮ್ಸ್ ಇರೋರು ಈ ಮನೆಗೆ ತೊಗೊಂಡ್ರೆ ಆರಾಮ್ಸೆ ಏನೋ ಜಾಗನೂ ಸ್ಪೇಷಿಯಸ್ ಆಗಿ ಇರುತ್ತೆ ಅನಿಸುತ್ತೆ. ಇಲ್ಲೊಂದು ಸ್ವಲ್ಪ ಅವ್ರದ್ದು ಐಟಮ್ಸ್ ಒಂದು ಸ್ವಲ್ಪ ಜಾಸ್ತಿ ಇರೋದ್ರಿಂದ ಆ ಥರ ನಿಮಗೆ ಮನೆ ಚಿಕ್ಕದು ಅನಿಸ್ಬೋದು. ನೋಡಿ, ಅಡುಗೆ ಮನೆ ತೋರಿಸ್ತಾ ಇದ್ದೀನಿ. ಇದು ಒಂದು ಬೆಡ್ರೂಮ್ನಲ್ಲಿ ಅವರು ಮಗಳಿಗೆ ರೀಡಿಂಗ್ ಪರ್ಪಸ್ಗೆ ಅಂತ ಒಂದು ಟೇಬಲ್ ಕೂಡ ಮಾಡ್ಕೊಂಡಿದ್ದಾರೆ. ನೋಡಿ, ಈ ಕಡೆಯಿಂದ ಹಾಲ್ ತೋರಿಸ್ತೀನಿ, ಲಿವಿಂಗ್ ಏರಿಯಾನ. POP ಕೂಡ ಪ್ರೊವೈಡ್ ಮಾಡಿದ್ದಾರೆ. ಒಂದು ಕಾಮನ್ ಬಾತ್ರೂಮ್ ಕೂಡ ಅವೈಲೇಬಲ್ ಇದೆ. ಇಲ್ಲಿ ಅಟ್ಯಾಚ್ ಬಾತ್ರೂಮ್ ಯಾವುದೂ ಇಲ್ಲ, ಓನ್ಲಿ 1 ಕಾಮನ್ ಬಾತ್ರೂಮ್ ಅವೈಲೇಬಲ್ ಇದೆ. ಬನ್ನಿ ಈಗ ಬೆಡ್ರೂಮ್ ತೋರಿಸ್ತೀನಿ. ಬೆಡ್ರೂಮು ಕೂಡ ಇಲ್ಲಿ ಈ ಬೆಡ್ರೂಮು ತುಂಬಾ ಸ್ಪೇಷಿಯಸ್ ಆಗಿ ಮಾಡಿದ್ದಾರೆ. ಅಲ್ಲಿ ಇನ್ನೊಂದು ಬೆಡ್ರೂಮ್ ಬಂದ್ಬಿಟ್ಟು ಒಂದು ಸ್ವಲ್ಪ ಚಿಕ್ಕದಾಗಿದೆ, ಇದು ಒಂದು ಸ್ವಲ್ಪ ದೊಡ್ಡದಾಗಿದೆ. ಲಾಫ್ಟು, ಇಂಟೀರಿಯರು, ವಾರ್ಡ್ರೋಬ್ಸ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. ಫ್ರೆಂಡ್ಸ್, ಇದು ಓನರ್ ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 78 ಲ್ಯಾಕ್ಸು, ಸ್ಲೈಟ್ಲಿ ನೆಗೋಷಿಯಬಲ್ ಇರುತ್ತೆ. ಸೊ ಯಾರ್ಯಾರು ನನಗೆ ಸಿಟಿ ಒಳಗಡೆ ಬೇಕು, ಕನೆಕ್ಟಿವಿಟಿ ತುಂಬ ಚೆನ್ನಾಗಿರಬೇಕು, ನನಗೆ ಇವಾಗ ಆಲ್ಮೋಸ್ಟ್ ಯಾರು IT-BT ಸೆಂಟ್ರ್ಗಳಿಗೆ ಹೋಗಬೇಕು ಅನ್ನೋರಿಗೆ ಈ ಒಂದು ಪ್ಲೇಸು ತುಂಬಾ ಬೆನಿಫಿಟ್ ಇದೆ. ಯಾಕಂದರೆ ನಿಮಗೆ ನೋಡಿದ್ರೆ ಈ ಯಗ್ನಳ್ಳಿ ಏನೋ ಈ ಪ್ಲೇಸಿಂದ, ಸುಂಕದಕಟ್ಟೆ ಪ್ಲೇಸಿಂದ ನೀವು ಯಾವ ಬೆಂಗಳೂರಲ್ಲಿ ಯಾವ ಭಾಗಕ್ಕಾದರೂ ಕನೆಕ್ಟಿವಿಟಿ, ಟ್ರಾನ್ಸ್ಪೋರ್ಟೇಷನ್ನು ಅವೈಲೇಬಲ್ ಇದೆ. ಸೊ ಹಂಗಾಗಿ ಈಸಿ, ನೀವು ಜರ್ನಿ ಮಾಡೋಕ್ಕೆ ಆಗಲಿ ಎಲ್ಲದಕ್ಕೂ ತುಂಬಾ ಈಸಿ. ವಿತಿನ್ 1 ಅವರ್ ಒಳಗೆ ನೀವು ಯಾವ ಏರಿಯಾಗೆ ಬೇಕಾದ್ರೂ ನೀವು ಹೋಗ್ಬೋದು. ಹಂಗಾಗಿ ಈ ಒಂದು ಏರಿಯಾದಲ್ಲಿ ಈ ಮನೆ ನಿಮಗೆ ಅವೈಲೇಬಲ್ ಇದೆ ಅಂದರೆ ಆರಾಮ್ಸೆ ನೀವು ಇಷ್ಟ ಆದರೆ ಇದನ್ನು ಬೈ ಮಾಡ್ಬೋದು. ಆಮೇಲೆ ಈ ಏರಿಯಾದಲ್ಲಿ ನಿಮಗೆ ಇದು ಒಂದು ಸ್ಕ್ವೇರ್ ಫೀಟ್ಗೆ ಪರ್ ಸ್ಕ್ವೇರ್ ಫೀಟ್ ಬಂದ್ಬಿಟ್ಟು 7,000 ಇದೆ ಪರ್ ಸ್ಕ್ವೇರ್ ಫೀಟು. ಒಂದು ಸೈಟು ಇದರಲ್ಲಿ ಮೆಜರ್ಮೆಂಟ್ ಸೈಟ್ ಏನೋ ಎಕ್ಸ್ಪೆಕ್ಟ್ ಮಾಡ್ತೀನಿ ಅಂದರೆ ಏನಿದೆ ಅಂತ ರೇಟ್ ನೋಡ್ತೀನಿ ಅಂದರೆ 1 ಸ್ಕ್ವೇರ್ ಫೀಟ್ಗೆ 7,000 ಈ ಒಂದು ಏರಿಯಾದಲ್ಲಿ ಇದೆ. ಸೊ ಹಂಗಾಗಿ ನೀವು ಈ ಒಂದು ಏನು 78 ಲ್ಯಾಕ್ಸ್ ಹೇಳಿದರೆ ಅದು ಈ ಒಂದು ಮನೆಗೆ ವರ್ತ್ ಅಂತಲೇ ನಾನು ಹೇಳ್ತೀನಿ. ಸೊ ನೀವು ಹೆಂಗೆ ಆಗಲಿ ಒಂದ್ಸರಿ ಬಂದು ವಿಸಿಟ್ ಮಾಡಿ, ನಿಮಗೆ ಎಲ್ಲ ಓಕೆ ಆಯಿತು ಅಂದರೆ 100% ಇದನ್ನು ನೀವು ಬೈ ಮಾಡ್ಬೋದು. ಇದು 1540 ಅಲ್ವಾ, ಎಷ್ಟೋ ಜನಕ್ಕೆ ಏನಪ್ಪ ಇದು 1540 ಹೆಂಗಪ್ಪ ಇರೋದು ಅಂತ ಅನಿಸ್ತೈತೆ. ಆದರೆ ಎಷ್ಟೋ ಜನಕ್ಕೆ ಒಂದು ಕನಸು ಅನ್ನೋದು ಇರುತ್ತೆ, ಇವು ಸಿಟಿ ಸೆಂಟ್ರಲ್ಲಿ ಒಂದು ಮನೆ ಮಾಡಬೇಕು ಅಂತ. ಅಂಥವ್ರಿಗೆ ಒಂದು ಕಡಿಮೆ ಬಜೆಟಲ್ಲಿ, ಈ ಬಜೆಟಲ್ಲಿ ಕೂಡ ನಾನು ಚೆಕ್ ಮಾಡ್ದಂಗೆ ಸಿಟಿ ಸೆಂಟ್ರಲ್ಲಿ ಈ ಬಜೆಟಲ್ಲಿ ಸಿಗಬೇಕು ಅಂದರೆ ಭಾರಿ ಕಷ್ಟ ಇದೆ. ಸೊ ಹಂಗಾಗಿ ಒಂದು ಕನಸು, ಅವರವರು ಕನಸುಗಳನ್ನ ಈಡೇರಿಸ್ಕೊಬೇಕು ಅಂದರೆ ಇರೋದ್ರಲ್ಲಿ ಒಂದು ಬೆಸ್ಟ್ ಅಂತಲೇ ಹೇಳ್ಬೋದು. ನಿಮಗೆ ಎಲ್ಲೇ ನೀವು ಬ್ಯಾಂಗ್ಳೂರಲ್ಲಿ ನೀವು ಯಾವ ಭಾಗಕ್ಕೆ ಹೋದರೂ ನಿಮಗೆ 100% ಸ್ಯಾಟಿಸ್ಫ್ಯಾಕ್ಷನ್ ಮನೆಗಳು ಸಿಗೋದು ಕಷ್ಟನೇ. ಯಾಕಂದರೆ ಏನಾದರೂ ಒಂದು ಇದ್ದೇ ಇರುತ್ತೆ. ಸೊ ಹಂಗಾಗಿ ಇರೋ ಒಂದು ಮನೆಯಲ್ಲಿ ಒಂದು 80% 70% ನಿಮ್ಗೆ ಕಂಫರ್ಟಬಲ್ ಅನಿಸಿದ್ದೆ ಆಲ್ಮೋಸ್ಟ್ ಅದನ್ನು ನೀವು ಒಂದ್ಸರಿ ವಿಸಿಟ್ ಮಾಡಿ, ಒಂದ್ಸರಿ ಬಂದು ನೋಡಿ, ಓಕೆ ಆದರೆ ಬೈ ಮಾಡ್ಬೋದು.
ಆಮೇಲೆ ಈ ವಿಡಿಯೋ ಯಾರು ನೋಡ್ತಾ ಇರೋ ದಯವಿಟ್ಟು ಆಮೇಲೆ ಈ 1540 ಮನೆ ನಿಮಗೆ ಓಕೆ ಆಗಲಿಲ್ಲ, ಅಷ್ಟು ಕಂಫರ್ಟಬಲ್ ಇಲ್ಲ ಅನಿಸಿದ್ರೆ ನನ್ನ ಚಾನಲ್ನಲ್ಲಿ ಇನ್ನೂ ಏನಿಲ್ಲ ಅಂದ್ರೆ ಒಂದು 70ರಿಂದ 80 ವಿಡಿಯೋ ಅವೈಲೇಬಲ್ ಇದ್ದಾವೆ. ಅವಲ್ಲಿ ಯಾವಾದರೂ ನಿಮ್ಮ ಸೂಟಬಲ್ ಆಗಿ ಇರ್ಬೋದು. ಸೊ ಹಾಗಾಗಿ ಇಡೀ ನನ್ನ ಚಾನಲ್ಗೆ ಎಂಟ್ರಿ ಆಗಿ ಅಲ್ಲಿ ಎಲ್ಲ ಥರದ ವಿಡಿಯೋಗಳನ್ನೂ ಗಮನಿಸಿ ನಿಮಗೆ ಸೂಟಬಲ್ ಆಗುವಂಥ ಮನೆಗಳು ಇದ್ದರೂ ಇರ್ಬೋದು, ಅವನ್ನು ನೋಡಿ ಓಕೆ ಆದರೆ ಒಂದು ಸರಿ ಕಾಲ್ ಮಾಡಿ. ಅದು ಅವೈಲೇಬಲ್ ಇದ್ದರೆ ನಾನು ನಿಮಗೆ ವಿಸಿಟ್ ಮಾಡೋಕ್ಕೆ ಹೇಳ್ತೀನಿ, ಆವಾಗ ಕೂಡ ಅದ್ರ ಬಂದು ಬೈ ಮಾಡ್ಬೋದು. ಎನಿವೆ ಪ್ರಾಪರ್ಟಿ ಡೀಟೇಲ್ಸ್ ಇನ್ನೊಂದು ಸರಿ ಹೇಳ್ಬಿಡ್ತೀನಿ. 1540 ಟೋಟಲ್ 600 ಸ್ಕ್ವೇರ್ ಫೀಟು. ಓನರ್ ಕೋಟಿಂಗ್ ಪ್ರೈಸ್ ಬಂದುಬಿಟ್ಟು 78 ಲ್ಯಾಕ್ಸು. ಆಮೇಲೆ ನೆಗೋಷಿಯಬಲ್ ಕೂಡ ಇರುತ್ತೆ. ಇದು ವೆಸ್ಟ್ ಫೇಸ್ ಸೈಟು, ನಾರ್ತ್ ಡೋರ್ಸು ಅವೈಲೇಬಲ್ ಇದ್ದಾವೆ. ಬಿ ಖಾತಾ ಪ್ರಾಪರ್ಟಿ ಆಗಿರುತ್ತೆ. ಆಮೇಲೆ DC ಕನ್ವರ್ಷನ್ ಲ್ಯಾಂಡ್ ಕೂಡ ಆಗಿರುತ್ತೆ. ಇನ್ನೂ ಏನೇ ಡೀಟೇಲ್ಸ್ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿದ್ದೀನಿ. ಎನಿವೆ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ.